ಸುರತ್ಕಲ್ ಲೈಟ್ ಹೌಸ್ ಬೀಚ್ ರಸ್ತೆ ಸಂಪೂರ್ಣವಾಗಿ ಚಂಡಮಾರುತದ ಹೊಡೆತಕ್ಕೆ ಸಮುದ್ರ ಪಾಲಾಗಿದ್ದು, ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈಯವರು ಭೇಟಿ ನೀಡಿ ಪಾಲಿಕೆ ಅಧಿಕಾರಿಗಳನ್ನ ಹಾನಿಗೀಡಾದ ಪ್ರದೇಶಕ್ಕೆ ಕರೆಸಿ ಮಾತುಕತೆಯನ್ನ ನಡೆಸಿದ್ರು. ನಬಾರ್ಡ್ ಅನುದಾನದಿಂದ ಹೊಸ ರಸ್ತೆ ಈ ಭಾಗದಲ್ಲಿ ನಿರ್ಮಿಸಲಾಗಿತ್ತು. ಇದೀಗ ಸರ್ಕಾರದ ಪ್ರಕೃತಿ ವಿಕೋಪ ಪರಿಹಾರ ಅನುದಾನ ಹಾಗೂ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತೆ ವಿಶೇಷ ಅನುದಾನ ತರುವ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಚರ್ಚಿಸಲಾಗುವುದೆಂದು ಸ್ಥಳೀಯರಿಗೆ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭ ಮಂಗಳೂರು ಪಾಲಿಕೆಯ ಸದಸ್ಯೆ ಶ್ವೇತಾ ಎ ಹಾಜರಿದ್ದರು. ಎನ್ಐಟಿಕೆ ರೋಡ್ ಏನಿದೆ ಸಂಪೂರ್ಣವಾಗಿ ಸಮುದ್ರದ ಪಾಲಾಗಿದೆ. ಈಗ ಇಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಎನ್ಐಟಿಕೆ ನಮ್ಮ ಲೈಟ್ ಹೌಸಿಂದ ರೆಡ್ ರಾಕ್ ಅನ್ನುವಂಥ ರೆಸಾರ್ಟ್ ಏನಿದೆ ಅದರ ಮೂಲಕ ಹಾದು ಹೋಗಿ ಹೈವೇಗೆ ಇದಾಗುವಂಥ ರಸ್ತೆ. ಇದನ್ನು ಹೊಸದಾಗಿ ಫಾರ್ಮೇಷನ್ ಮಾಡಿದಂಥ ರಸ್ತೆ. ಒಂದು ಕೆಲವು ವರ್ಷಗಳ ಹಿಂದೆ PWDಯಿಂದ ಮಾಡಿ ಇದನ್ನು ನಬಾರ್ಡ್ ಫಂಡಲ್ಲಿ ಮಾಡಿದಂಥ ರಸ್ತೆ. ಈಗ ಇದನ್ನು ಪುನಃ ಮಾಡಬೇಕಾದ್ರೆ ಅಲ್ಲಿ ಜಾಗ ಉಂಟು, ನಮ್ಮ ಹತ್ರ ಜಾಗ ಇದ್ದರೂ ಸಹ ತಡೆಗೋಡೆ ಅವಶ್ಯಕತೆ ಬರ್ಬೋದು. ಪೋರ್ಟ್ ಆ್ಯಂಡ್ ಫಿಶರ್ಸ್ ಡೈರೆಕ್ಟರ್ ಯಾರಿದ್ದಾರೆ ಅವರಿಗೆ ಎಷ್ಟು ಖರ್ಚಾಗ್ತದೆ ಅದೆಲ್ಲ ಎಸ್ಟಿಮೇಟ್ಗಳನ್ನು ಇಲ್ಲಿ ಇಂಜಿನಿಯರು ಮಾಡಿ ಕಳಿಸಿದ್ದಾರೆ. ಮಳೆ ಹಾನಿಯಲ್ಲಿ ಮೊನ್ನೆ ಅಶೋಕ್ ಅವರು ಬಂದಾಗ ಇಲ್ಲೆಲ್ಲ ಮಳೆ ಹಾನಿಯಲ್ಲ, ಸೈಕ್ಲೋನಿಂದ ಎಲ್ಲೆಲ್ಲ ಹಾನಿಯಾಗಿದೆ, ಅದಕ್ಕೆಲ್ಲ ಏನೆಲ್ಲ ಮಾಡಬೇಕು, ಎಲ್ಲಿ ರಸ್ತೆ ಡ್ಯಾಮೇಜ್ ಆಗಿದೆ ಎಲ್ಲ ಎಸ್ಟಿಮೇಟನ್ನು ಇವಾಗಲೇ ಕೊಟ್ಟಿದ್ದೇವೆ. ಈಗ ಸರ್ಕಾರದ ಬಳಿ ಪುನಃ ಮಾತಾಡಿ ಈ ರೀತಿಯ ಸರಿಯಾಗಿ ಎರಡು ಕಡೆ ತಡೆಗೋಡೆಯನ್ನು ಕಟ್ಟಿ ಮಾಡಬೇಕಾದ ಅವಶ್ಯಕತೆ ಬರ್ಬೋದು. ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ಈ ಭಾಗಕ್ಕೆ ಸ್ವಲ್ಪ ಡೆವಲಪ್ಮೆಂಟಿಗೆ ಸಹ ನಾವು ಎಸ್ಟಿಮೇಟ್ಗಳನ್ನು ಮಾಡಿ ಡಿಸೈನಿಂಗನ್ನು ಮಾಡಿ ಕೊಟ್ಟಂಥ ಜಾಗ. ಯಾಕಂತ ಹೇಳಿದ್ರೆ ಇಲ್ಲಿ ಟೂರಿಸಂ ಡೆವಲಪ್ಮೆಂಟಿಗೂ ಸ್ಥಳೀಯರಿಗೆ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು